ಮಕ್ಕಳಿಗೆ ಜ್ವರ ಬಂದಾಗ ಮನೆಯಲ್ಲೇ ಹೇಗೆ ನೋಡ್ಕೊಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ವರ ಅಂದರೆ ಏನು, ಎಷ್ಟಿರಬೇಕು ಟೆಂಪ್ರೇಚರ್ ಅಂತಂದರೆ, ಮೊದಲನೇದಾಗಿ ಜ್ವರ ಅಂತಂದರೆ ಬೇಬೀಸಲ್ಲಿ, ಮಕ್ಕಳಲ್ಲಿ ನೀವು ಟೆಂಪ್ರೇಚರ್ ಚೆಕ್ ಮಾಡಿದಾಗ 99.4 ಡಿಗ್ರಿ ಫ್ಯಾರನೇಟ್ ಮೇಲೆ ಇದೆ ಅಂತಂದರೆ ಅದು ಜ್ವರ ಅಂತ ಅರ್ಥ. ಕೆಲವೊಂದು ಸತಿ ಬೇಬೀಸಲ್ಲಿ ತಲೆ ಮುಟ್ಟಿದಾಗ ಬಿಸಿ ಥರ ಅನ್ಸುತ್ತೆ, ಬಟ್ ಬಾಡಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಇದು ಫೀವರ್ ಅಲ್ಲ. ನೀವು ಯಾವಾಗೂ ಟರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್ ತಗೊಂಡು ಇಲ್ಲಿ ಚೆಕ್ ಮಾಡಿದಾಗ 99.4 ಮೇಲೆ ಇದೆ ಅಂತಂದರೆ ಅದು ಫೀವರ್ ಅಂತ ಅರ್ಥ. ಮಕ್ಕಳಲ್ಲಿ ಜ್ವರ ಅನ್ನೋದು ಯಾಕೆ ಬರುತ್ತೆ ಡಾಕ್ಟರ್ ಅಂತಂದರೆ, ಜ್ವರ ಅನ್ನೋದು ಬಾಡಿ ರೆಸ್ಪಾನ್ಸ್. ಇದೇನಾದರೂ ಇನ್ಫೆಕ್ಷನ್ ಆಗಿರ್ಬೋದು, ನೋಸ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಚೆಸ್ಟ್ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್, ವೈರಲ್ ಫೀವರ್ಸ್ ಆಗಿರ್ಬೋದು, ಮತ್ತೆ ತುಂಬ ಪೇಯ್ನ್ ಇದ್ರೂ ಫೀವರ್ ಬರುತ್ತೆ ಮಕ್ಕಳಿಗೆ. ಮತ್ತೆ ಫೀವರ್ ಇದ್ದಾಗ ಯೂಶುವಲಿ ಬೇಬೀಸ್ ಮತ್ತೆ ಮಕ್ಕಳು ಊಟ ಮಾಡಲ್ಲ, ಹಾಲು ಕುಡಿಯಲ್ಲ, ತುಂಬಾ ಇರಿಟೇಬಲ್ ಇರ್ತಾರೆ, ಕೆಲವೊಬ್ರು ತುಂಬಾ ಸುಸ್ತಾಗಿರ್ತಾರೆ, ಮತ್ತೆ ಏನು ಆಕ್ಟಿವ್ ಆಗಿರಲ್ಲ, ಮತ್ತೆ ಮಸಲ್ ಪೇಯ್ನ್ ಇರುತ್ತೆ, ಕ್ರ್ಯಾಂಕಿ ಇರ್ತಾರೆ, ಇರಿಟೇಬಲ್ ಇರ್ತಾರೆ, ಮತ್ತೆ ಅಪಟೈಟ್ ಅನ್ನೋದು ಇರೋದಿಲ್ಲ. ಮಕ್ಕಳು ಊಟ ಅನ್ನೋದು ಫೀವರ್ ಇದ್ದಾಗ ಯೂಶುವಲಿ ಮಾಡೋದಿಲ್ಲ. ಮತ್ತೆ ಹೇಗೆ ಕೇರ್ ಮಾಡಬೇಕು ಡಾಕ್ಟರ್ ಈ ತರ ಫೀವರ್ ಇದ್ದಾಗ ಮಕ್ಕಳನ್ನ ಮನೆಯಲ್ಲಿ ಅಂತಂದ್ರೆ, ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಕ್ಕಳಿಗೆ ಜ್ವರ ಇದೆ ಮನೆಯಲ್ಲಿ ಅಂತಂದ್ರೆ ನೀವು ಹಾಕಬೇಕಾಗಿರೋದು ಪ್ಯಾರಾಸೆಟಮಾಲ್. ಪ್ಯಾರಾಸೆಟಮಾಲ್ ಅನ್ನೋದು 4 ರೀತಿ ಬರುತ್ತೆ. ಒಂದು ಡ್ರಾಪ್ಸ್ ಬರುತ್ತೆ, ಒಂದು ಸಿರಪ್ ಬರುತ್ತೆ, ಒಂದು ಟ್ಯಾಬ್ಲೆಟ್ ಬರುತ್ತೆ, ಇನ್ನೊಂದು ಸಪೋಸಿಟ್ರಿ, ಮೋಷನ್ಗೆ ಹೋಗೋ ಜಾಗದಲ್ಲಿ ಸಪೋಸಿಟ್ರಿ ಇರೋದು ಬರುತ್ತೆ. ಈ ಪ್ಯಾರಾಸೆಟಮಾಲ್ ಅನ್ನೋದು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರುತ್ತೆ. ನಿಮ್ಮ ಡಾಕ್ಟರ್ ಯಾವುದು ಪ್ರಿಸ್ಕ್ರೈಬ್ ಮಾಡಿದರೆ ಅದನ್ನು ಯೂಸ್ ಮಾಡ್ಬೋದು. ಡ್ರಾಪ್ಸ್ ಅನ್ನೋದು ಯೂಶುವಲಿ 1 ಇಯರ್ಗಿನ್ನ ಕೆಳಗಡೆ ಇರೋ ಮಕ್ಕಳಲ್ಲಿ ನಾವು ಯೂಸ್ ಮಾಡ್ತೀವಿ. 1 ಇಯರ್ ಮೇಲೆ ಇರೋ ಮಕ್ಕಳಲ್ಲಿ ಅಂದರೆ ಸಿರಪ್ ಯೂಸ್ ಮಾಡ್ತೀವಿ. ದೊಡ್ಡವರಲ್ಲಿ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀವಿ. ಮತ್ತು ವಾಮಿಟಿಂಗ್ ಆಗ್ತಾ ಇದೆ, ಸಿರಪ್ ತಗೊತಾ ಇಲ್ಲ ಅಂತಂದರೆ ಮೋಷನ್ಗೆ ಹೋಗೋ ಜಾಗದಲ್ಲಿ ಒಂದು ಟ್ಯಾಬ್ಲೆಟ್ ಥರ ಬರುತ್ತೆ, ಸಪೋಸಿಟ್ರಿ, ಅದನ್ನು ಕೊಡ್ತೀವಿ. ಈ ಪ್ಯಾರಾಸೆಟಮಾಲ್ ಏನು ಅಂತಂದರೆ, ಪ್ಯಾರಾಸೆಟಮಾಲ್ ಅನ್ನೋದು ಜ್ವರ, ನೋವು ಎಲ್ಲೇ ಇದ್ರೂ ಬಾಡಿಯಲ್ಲಿ ಕಡಿಮೆ ಮಾಡುತ್ತೆ. ಫೀವರ್ಗೆ ಸೇಫೆಸ್ಟ್ ಡ್ರಗ್ ಯಾವುದು ಅಂತಂದರೆ ಪ್ಯಾರಾಸೆಟಮಾಲ್. ಪ್ಯಾರಾಸೆಟಮಾಲ್ ಬಿಟ್ಟು ಬೇರೆ ಡ್ರಗ್ಸ್ ಕೂಡ ಇರುತ್ತೆ ಈ ಫೀವರ್ ಅನ್ನೋದು ಕಡಿಮೆ ಮಾಡೋಕ್ಕೆ. ಬಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಪ್ಯಾರಾಸೆಟಮಾಲ್. ಈ ಪ್ಯಾರಾಸೆಟಮಾಲ್ ಕರೆಕ್ಟ್ ಡೋಸ್ ಹಾಕ್ತಾ ಇದ್ದೀರಾ, ನೀವು ಡಾಕ್ಟರ್ ಬರ್ಕೊಟ್ಟಿರೋ ಡೋಸ್ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನೂ ಇರೋದಿಲ್ಲ. ಮತ್ತೆ ದಿನಕ್ಕೆ ಎಷ್ಟು ಸಲ ಕೊಡ್ಬೋದು ಈ ಪ್ಯಾರಾಸೆಟಮಾಲ್? ನಾನು ಇವಾಗ ಫೀವರ್ ಇದೆ ಅಂತ ಚೆಕ್ ಮಾಡಿದ್ದೆ, ಪ್ಯಾರಾಸೆಟಮಾಲ್ ಕೊಟ್ಟೆ, ಮತ್ತೆ 1 ಅವರ್ 2 ಅವರ್ ಬಿಟ್ಟು ಮತ್ತೆ ಫೀವರ್ ಬಂತಂತ ಪ್ಯಾರಾಸೆಟಮಾಲ್ ಕೊಟ್ಟಿದ್ದೀನಿ. ಇದು ರಾಂಗ್. ಪ್ಯಾರಾಸೆಟಮಾಲ್ ಅನ್ನೋದು ಎವ್ರಿ 4 to 6 ಅವರ್ಲಿ ಒಂದು ಸತಿ ಕೊಡ್ಬೋದು. ಅಂದರೆ ದಿನಕ್ಕೆ 4 ಬಾರಿ ಅಥವಾ 6 ಬಾರಿ ಕೊಡ್ಬೋದು ಅಷ್ಟೇ. ಜಾಸ್ತಿ ಕೊಟ್ಟಿದ್ದೀರಾ ಅಂತಂದರೆ ಈ ಸೇಫ್ ಡ್ರಗ್ ಕೂಡ ಲಿವರ್ಗೆ ಟಾಕ್ಸಿಸಿಟಿ ಆಗೋ ಚಾನ್ಸಸ್ ಇರುತ್ತೆ. ಈ ಥರನೂ ಕೇಸಸ್ ನಾವು ನೋಡಿದ್ದೀವಿ. ಪೇರೆಂಟ್ಸ್ಗೆ ಗೊತ್ತಿರೋದಿಲ್ಲ ಯೂಶಲಿ. ಅವ್ರು ಏನು ಮಾಡ್ತಾರೆ, ಪ್ಯಾರಾಸೆಟಮಾಲ್ ಹಾಕ್ತಾನೇ ಇರ್ತಾರೆ ರಿಪೀಟೆಡಾಗಿ, ಫೀವರ್ ಇದೆ ಅಂತ ಹೇಳಿ. ಈ ಥರ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಮತ್ತು ಡೋಸ್ ಅನ್ನೋದು ಯಾವಾಗೂ ಕನ್ಫ್ಯೂಷನ್ ಮಾಡ್ಕೊಬೇಡಿ. ನಿಮ್ಮ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿದಾರೆ ಅದನ್ನೇ ತೊಗೊಳ್ಳಿ. ಕೆಲವೊಬ್ಬರು ಡ್ರಾಪ್ಸ್ ತೊಗೊಳೋ ಬದಲು ಸಿರಪ್ ತೊಗೊಂಡು ಸೇಮ್ ಡೋಸ್ ಕೊಟ್ಬಿಡ್ತಾರೆ. ಈ ಥರ ಎಲ್ಲ ಮಾಡಬಾರ್ದು. ಡ್ರಾಪ್ಸ್ ಅಂದರೆ ಡಿಫ್ರೆಂಟ್ ಫಾರ್ಮುಲೇಷನ್ ಇರುತ್ತೆ, ಸಿರಪ್ ಅಂದರೆ ಡಿಫ್ರೆಂಟ್ ಥರ ಇರುತ್ತೆ, ಡೋಸ್ ಡಿಫ್ರೆಂಟ್ ಇರುತ್ತೆ. ನಿಮ್ಮ ಡಾಕ್ಟರ್ ಎಷ್ಟು ಹೇಳಿದ್ದಾರೆ ವೆಯ್ಟ್ ನೋಡಿಬಿಟ್ಟು ಅಷ್ಟನ್ನು ಕೊಡಿ. ಈ ಪ್ಯಾರಾಸೆಟಮಾಲ್ ಸಿರಪ್ ಫೀವರ್ಗೆ ನಾವು ಮನೆಯಲ್ಲೇ ಒಂದು 2 days 3 days ಯೂಸ್ ಮಾಡ್ಬೋದಾ ಅಂದರೆ ಆ ಥರನೂ ಮಾಡೋ ಹಾಗಿಲ್ಲ. ಫೀವರ್ ಅನ್ನೋದು ಹಲವಾರು ರೀಸನ್ಸಿಂದ ಬರುತ್ತೆ. ನಾವು ಏನಕ್ಕೆ ಬಂದಿದೆ ಅಂತ ಕಂಡುಹಿಡಿದು ಅದಕ್ಕೆ ಟ್ರೀಟ್ ಮಾಡಬೇಕು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ ಆಗಬೇಕು, ವೈರಲ್ ಫೀವರ್ ಇದ್ದರೆ ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಮಾಡಿಕೊಡ್ಬೇಕು, ಪೇಯ್ನ್ ಇದ್ದರೆ ಪೇಯ್ನ್ ಕಿಲ್ಲರ್ಸ್ ಕೂಡ ಕೊಡಬೇಕಾಗತ್ತೆ. ಮತ್ತು ಕೆಲವೊಮ್ಮೆ ಪ್ಯಾರಾಸೆಟಮಾಲ್ ಜೊತೆಗೆ ಬೇರೆ ಡ್ರಗ್ಸ್ ಕೂಡ ಇರುತ್ತೆ ಜ್ವರಕ್ಕೋಸ್ಕರ. ಐಬುಜೆಸಿಕ್, ಐಬುಪ್ರೊಫೆನ್, ಮೆಫಿನಿಮಿಕ್ ಆ್ಯಸಿಡ್ ಅಂತ. ಇದು ಹೈ ಗ್ರೇಡ್ ಫೀವರ್ more than 102 ಡಿಗ್ರಿ ಫ್ಯಾರನೇಟ್ ಇದೆ ಅಂತಂದರೆ ಯೂಶಲಿ ಪ್ಯಾರಾಸೆಟಮಾಲ್ ಜೊತೆಗೆ ಇದನ್ನು ಆ್ಯಡ್ ಮಾಡ್ತಾರೆ ಡಾಕ್ಟರ್. ಓಕೆ, ಇವಾಗ ಫೀವರ್ ಇದೆ ಅಂತ ನೀವು ಪ್ಯಾರಾಸೆಟಮಾಲ್ ಕರೆಕ್ಟ್ ಡೋಸ್ ಕೊಟ್ಟಿದ್ದೀರಾ, ಅಷ್ಟು ಸಾಕಾ ಮಗುಗೆ ಅಂದರೆ ನೋ, ಅದು ಸಾಕಾಗೋದಿಲ್ಲ. ಯೂಶಲಿ ಫೀವರ್ ಅನ್ನೋದು ನೀವು ಪ್ಯಾರಾಸೆಟಮಾಲ್ ಕೊಟ್ಟ ಆದಮೇಲೂ ಹಾಗೇ ಇರುತ್ತೆ. ಎಸ್ಪೆಷಲಿ ಹೈ ಗ್ರೇಡ್ ಫೀವರ್ ಇದೆ, 102 103 ಡಿಗ್ರಿ ಫ್ಯಾರನೇಟ್ ಇದೆ, ನೀವು ಪ್ಯಾರಾಸೆಟಮಾಲ್ ಕರೆಕ್ಟ್ ಡೋಸ್ ಕೊಟ್ಟಿದ್ದೀರಾ ಅಂದರೆ ಅದು 102 ಇರೋದು 101 100 ಡಿಗ್ರಿ ಆಗುತ್ತೆ ಅಷ್ಟೇ. ಬಟ್ 100 ಡಿಗ್ರಿ ಫ್ಯಾರನೇಟ್ ಕೂಡ ಫೀವರ್ ಅಂತಲೇ ಅರ್ಥ. ಹೈ ಗ್ರೇಡ್ ಇರೋದು ಲೋ ಗ್ರೇಡ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ವೆರಿ 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 ಇಂಪಾರ್ಟೆಂಟ್ ಏನು ಅಂತಂದರೆ, ಪ್ಯಾರಾಸೆಟಮಾಲ್ ಜೊತೆಗೆ ನೀವು ಮೈ ಒರೆಸ್ಬೇಕು. ಇದನ್ನು ನಾವು ಟೆಪಿಡ್ ಸ್ಪಾಂಜಿಂಗ್ ಅಂತ ಕರಿತೀವಿ, ಇಲ್ಲಾಂದರೆ ಸ್ಪಾಂಜ್ ಬಾತ್ ಕೊಡಬೇಕಾಗತ್ತೆ. ಹೇಗೆ ಕೊಡಬೇಕು, ಎಷ್ಟು ನೀರಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಟೆಪಿಡ್ ಸ್ಪಾಂಜಿಂಗ್ ಅಂತ ತುಂಬ ಪೇರೆಂಟ್ಸ್ ಗೊತ್ತಿರಲ್ಲ. ಬರೀ ತಣ್ಣೀರ್ ಬಟ್ಟೆ ಹಣೆ ಮೇಲೆ ಹಾಕಿ ಬಿಟ್ಟಿರ್ತಾರೆ, ಅದು ಮಾಡೋ ಹಾಗಿಲ್ಲ. ಈ ಟೆಪಿಡ್ ಸ್ಪಾಂಜ್ ಬಾತ್ ಹೇಗೆ ಕೊಡಬೇಕು ಡಾಕ್ಟರ್ ಮತ್ತೆ ಅಂತ ಕೇಳ್ತಾ ಇರ್ತೀರಾ. ತುಂಬ ಪೇರೆಂಟ್ಸ್ಗೆ ಗೊತ್ತೇ ಇರಲ್ಲ. ಬರೀ ಕೋಲ್ಡ್ ವಾಟರಲ್ಲಿ ಕಾಟನ್ ಬಟ್ಟೆನ ಡಿಪ್ ಮಾಡಿ ಹಣೆ ಮೇಲೆ ಇಡ್ತಾ ಇರ್ತಾರೆ, ಅದರಿಂದ ಫೀವರ್ ಅನ್ನೋದು ಕಡಿಮೆ ಆಗೋದಿಲ್ಲ. ಮತ್ತು ಹೇಗೆ ಮಾಡಬೇಕು ಅಂತಂದರೆ, ಉಗುರು ಬೆಚ್ಚ ನೀರು ಅಂದರೆ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಜಸ್ಟ್ ಕುದಿ ಬಂದಾಗ, ಉಗುರು ಬೆಚ್ಚ ನೀರಿದ್ದಾಗ, ಕೈಯೆಲ್ಲ ಮುಟ್ಟಿದಾಗ ನಿಮಗೆ ಹಾಟ್ ಅಂತ ಅನಿಸ್ಬಾರ್ದು. ಆ ಥರ ಇರೋ ನೀರಲ್ಲಿ ನೀವು ಕ್ಲೀನ್ ಕಾಟನ್ ಬಟ್ಟೆಯನ್ನು ಡಿಪ್ ಮಾಡಬೇಕಾಗತ್ತೆ.
ಯೂಶಲಿ ಈ ವಾಟರ್ನ ನೀವು ಒಂದು ಬೌಲಲ್ಲಿ ತೊಗೊಂಡಿರಿ, ಅದರಲ್ಲಿ ಕ್ಲೀನ್ ಕಾಟನ್ ಬಟ್ಟೆನ ಡಿಪ್ ಮಾಡಿ ಸ್ಕ್ವೀಸ್ ಮಾಡಿ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲಿಂದ ಒರೆಸ್ತೀರಾ ಅಂತಂದರೆ ಯೂಶಲಿ ಹೆಡ್ಡಿಂದ ಸ್ಟಾರ್ಟ್ ಮಾಡಿ ಎಲ್ಲ ಬಾಡಿ ಪಾರ್ಟ್ಸ್ನ ಒರೆಸ್ಬೇಕು. ಬರೀ ಹೆಡ್ಡಲ್ಲೇ ಒರೆಸಿದ್ದೀರಾ ಅಂದರೆ ಅಲ್ಲಿ ಮಾತ್ರ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಬೇರೆ ಬಾಡಿ ಎಲ್ಲ ಟೆಂಪ್ರೇಚರ್ ಜಾಸ್ತಿನೇ ಇರುತ್ತೆ. ಈ ಟೆಪಿಡ್ ಸ್ಪಾಂಜ್ ಹೆಂಗೆ ಕೊಡ್ತೀರಾ ಅಂತಂದರೆ ಕೆಲವೊಬ್ಬರು ಒಂದೇ ಸತಿ ಪೂರ ಒರೆಸ್ಬಿಟ್ಟು ಬಿಟ್ಬಿಡ್ತಾರೆ. ಆ ಥರನೂ ಮಾಡೋಂಗಿಲ್ಲ. ಒಂದು ಸತಿ ಒರೆಸಿದ್ದೀರಾ ಅಂದರೆ ಯಾವುದೇ ಟೆಂಪ್ರೇಚರ್ ಅನ್ನೋದು ಕಡಿಮೆ ಆಗೋಲ್ಲ. ನೀವು ಪದೇ ಪದೇ ಡಿಪ್ ಮಾಡಿ ಸ್ಕ್ವೀಸ್ ಮಾಡಿ ಒರೆಸ್ತಾನೇ ಇರಬೇಕು. ಎಷ್ಟುವರೆಗೂ ಒರೆಸ್ಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಒರೆಸ್ತಾನೆ ಇರಬೇಕು ಟಿಲ್ ದ ಟೆಂಪ್ರೇಚರ್ ಕಮ್ಸ್ ಡೌನ್. ಮತ್ತು ನೀವು ಥರ್ಮೋಮೀಟರ್ ಇಟ್ಟು ಚೆಕ್ ಮಾಡ್ಬೋದು, ಆವಾಗ ಥರ್ಮೋಮೀಟ್ರಲ್ಲಿ ಫೀವರ್ ಇರಬಾರ್ದು, ಅಷ್ಟುವರೆಗೂ ನೀವು ಒರೆಸ್ತಾನೆ ಇರಬೇಕು. ಮತ್ತು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ನೀವು ಟೆಪಿಡ್ ಸ್ಪಾಂಜಿಂಗ್ ಮಾಡಬೇಕಾದ್ರೆ ಮಕ್ಕಳನ್ನು ಅಂಡ್ರೆಸ್ ಮಾಡಿ, ಅಂದರೆ ಶರ್ಟ್ ತೆಗೀರಿ, ಪ್ಯಾಂಟ್ ತೆಗೀರಿ, ಫುಲ್ ಬಾಡಿ ಹೆಡ್ ಟು ಟೋ ಎಲ್ಲನೂ ಒರೆಸ್ಬೇಕಾಗತ್ತೆ. ಎಸ್ಪೆಷಲಿ ಬೆನ್ನನ್ನು ಕೂಡ ಒರೆಸ್ಬೇಕಾಗತ್ತೆ. ಕೆಲವೊಬ್ರು ಇದನ್ನು ಮಿಸ್ ಮಾಡ್ತಾರೆ, ಈ ಥರ ಮಾಡಬೇಡಿ. ಮತ್ತು ಪೇರೆಂಟ್ಸ್ ಕನ್ಸರ್ನ್ ಏನಿರುತ್ತೆ ಅಂತಂದರೆ ಯೂಶಲಿ ಟೆಪಿಡ್ ಸ್ಪಾಂಜ್ ಬಾತ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಕ್ಕಳು ನಡುಗ್ತಾ ಇದ್ದಾರೆ, ಕೊಡೋದು ಬೇಡ, ಸ್ಟಾಪ್ ಮಾಡೋಣ ಅಂತ ಇರ್ತಾರೆ. ಮಕ್ಕಳು ಸ್ವಲ್ಪ ನಡಗಿದ್ರೂ ಏನೂ ತೊಂದರೆ ಇಲ್ಲ. ಯೂಶಲಿ ಮಕ್ಕಳು ಯಾವಾಗ ನಡುಗ್ತಾರೆ ಅಂತಂದರೆ ನೀವು ಕೋಲ್ಡ್ ಟೆಪಿಡ್ ಬಾತ್ ಕೊಡ್ತಾಯಿದ್ರೆ ಆವಾಗ ನಡುಗ್ತಾರೆ. ಇಲ್ಲಾಂದರೆ ವಾರ್ಮ್ ಟೆಪಿಡ್ ಸ್ಪಾಂಜ್ ಕೊಡ್ತಾಯಿದ್ರೆ ಏನೂ ಆಗೋಲ್ಲ. ಫ್ಯೂ ಮಿನಿಟ್ಸ್ ನಡಗೋದ್ರಿಂದ ಏನೂ ಪ್ರಾಬ್ಲಮ್ ಏನೂ ಆಗೋಲ್ಲ. ನೀವು ಟೆಪಿಡ್ ಸ್ಪಾಂಜಿಂಗ್ ಕರೆಕ್ಟಾಗಿ ಕೊಟ್ಬಿಟ್ಟು ಟೆಂಪ್ರೇಚರ್ ಎಲ್ಲ ಕಡಿಮೆ ಆದಮೇಲೆ ನೀವು ಡ್ರೈ ಮಾಡಿ ಕಾಟನ್ ಬಟ್ಟೆನ ಹಾಕಬೇಕು. ಸಿಂಪಲ್ ಪ್ಲೇನ್ ಕಾಟನ್ ಬಟ್ಟೆನ ಲೂಸಾಗಿರೋದನ್ನು ಹಾಕಬೇಕಾಗತ್ತೆ. ಇದರಿಂದ ಏರ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿರುತ್ತೆ, ಬಾಡಿ ಟೆಂಪ್ರೇಚರ್ ಅನ್ನೋದು ಆಚೆಗೆ ಎಕ್ಸ್ಚೇಂಜ್ ಆಗಿ ಎಸ್ಕೇಪ್ ಆಗ್ತಾ ಇರುತ್ತೆ. ಇದರಿಂದ ಫೀವರ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಮಕ್ಕಳಿಗೆ ಫೀವರ್ ಇದ್ದಾಗ ತುಂಬ ಓವರ್ ಕ್ಲೋತಿಂಗ್ ಮಾಡಬೇಡಿ. ಕ್ಯಾಪ್ ಹಾಕ್ಬಿಟ್ಟಿರ್ತಾರೆ, ಸಾಕ್ಸ್ ಹಾಕಿರ್ತಾರೆ, ಕೈಗೆ ಹಾಕಿರ್ತಾರೆ, ಗ್ಲೌಸ್ ಹಾಕಿರ್ತಾರೆ, ಮತ್ತು ಫುಲ್ ಬಾಡಿ 3-4 ಲೇಯರ್ಸ್ ಕ್ಲೋತ್ಸ್ ಹಾಕಿರ್ತಾರೆ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಫೀವರ್ ಅನ್ನೋದು ಆಲ್ರೆಡಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಮತ್ತು ಅದು ಎಸ್ಕೇಪ್ ಆಗೋಕ್ಕಾಗಲ್ಲ. ಹೀಟ್ ಅನ್ನೋದು ಏನೇ ಹೀಟ್ ಪ್ರೊಡ್ಯೂಸ್ ಆಗಿದೆ ಅಂದರೆ ಅದು ಒಳಗಡೆನೇ ಇದ್ಬಿಟ್ಟು ಇನ್ಸುಲೇಷನ್ ಥರ ಇನ್ನೂ ಜಾಸ್ತಿ ಹೀಟ್ ಆಗಿಬಿಡುತ್ತೆ. ಫೀವರ್ ಅನ್ನೋದು ಹೈ ಗ್ರೇಡ್ ಆಗುತ್ತೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕನ್ಸರ್ನ್ ಪೇರೆಂಟ್ಸ್ಗೆ ಏನಿರುತ್ತೆ ಅಂದರೆ ಈ ಫೀವರ್ ಬಂದಾಗ ಮಗು ಏನೂ ಊಟನೇ ಮಾಡಲ್ಲ, ಏನೂ ತಿನ್ನೋದೇ ಇಲ್ಲ, ನೀರು ಸಹ ಕುಡಿಯೋದಿಲ್ಲ ಅಂತ ಕೇಳ್ತಾ ಇರ್ತೀರಾ. ಯೂಶಲಿ ಫೀವರ್ ಇದ್ದಾಗ, ಬಾಡಿ ಪೇಯ್ನ್ ಇದ್ದಾಗ ಮಕ್ಕಳು ತುಂಬ ಇರಿಟೇಬಲ್ ಇರ್ತಾರೆ. ಕೆಲವೊಬ್ಬರು ಕುಡಿತಾರೆ, ಕೆಲವೊಬ್ಬರು ಫಜ್ಜಿ ಇರೋರು ಕುಡಿಯೋದಿಲ್ಲ, ಏನೂ ಆಕ್ಸೆಪ್ಟ್ ಮಾಡೋದಿಲ್ಲ, ತುಂಬ ಇರಿಟೇಬಲ್ ಇರ್ತಾರೆ. ನೀವು ಹೈಡ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಎದೆ ಹಾಲು ಕುಡಿಸ್ತಾ ಇದ್ದೀರಾ ಅಂದರೆ ಕಂಟಿನ್ಯೂಸ್ ಆಗಿ ಪದೇ ಹಾಲು ಕುಡಿಸ್ತಾನೆ ಇರಿ. ಮಕ್ಕಳು ಯೂರಿನ್ ಚೆನ್ನಾಗಿ ಮಾಡಬೇಕು, ಹೈಡ್ರೇಷನ್ ಚೆನ್ನಾಗಿರಬೇಕು. ಯೂಶಲಿ ಬಾಡಿಯಲ್ಲಿ ಹೀಟ್ ಇದ್ದಾಗ, ಫೀವರ್ ಇದ್ದಾಗ ಬಾಡಿ ವಾಟರ್ ಕೂಡ ಲಾಸ್ ಆಗ್ತಾ ಇರುತ್ತೆ. ನೀವು ಊಟನೂ ಕೊಟ್ಟಿಲ್ಲ, ORS ಕೊಟ್ಟಿಲ್ಲ, ನೀರು ಕೂಡ ಕೊಟ್ಟಿಲ್ಲ ಅಂತಂದರೆ ಡಿಹೈಡ್ರೇಷನ್ ಆಗಿಬಿಡುತ್ತೆ. ನೀವು ಹಾಸ್ಪಿಟಲ್ಗೆ ಯಾವಾಗ ಹೋಗ್ತೀರಾ ಆವಾಗ ಸೂಜಿ ಹಾಕಬೇಕು ಅಂತಂದ್ರೂ ಬ್ಲಡ್ ಕೂಡ ಬರಲ್ಲ, ನರನೂ ಸಿಗಲ್ಲ. ಯಾಕೆ ಅಂತಂದರೆ ಡಿಹೈಡ್ರೇಟೆಡ್ ಆಗಿರುತ್ತೆ ಮಕ್ಕಳು. ಸೊ ನೀವು ಈ ಥರ ಫೀವರ್ ಇದ್ದಾಗ ಯೂಶಲಿ ORS ಅನ್ನೋದು ಮಕ್ಕಳಿಗೆ ಕೊಡ್ಬೋದು. ಎಳ್ನೀರು ಕೊಡ್ಬೋದು, ORS ಕೊಡ್ಬೋದು, ಪ್ಲೇನ್ ವಾಟರ್ ಕೊಡ್ಬೋದು, ಗಂಜಿ ಥರ ಮಾಡಿ ಕೊಡ್ಬೋದು. ಏನು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಫುಡ್ ಅನ್ನೋದನ್ನು ಆ ಥರದನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ರೆ ಕೊಡಿ. ಮತ್ತು ಪೇರೆಂಟ್ಸ್ ಯಾವುದು ಗಮನದಲ್ಲಿ ಇಟ್ಕೊಬೇಕಂತಂದರೆ ಲೆಸ್ ದ್ಯಾನ್ 3 months ಇದೆ ಬೇಬಿ, ಫೀವರ್ ಬಂದಿದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಬೇಕು. ಪ್ಯಾರಾಸೆಟಮಾಲ್ ಹಾಕಿ ವೆಯ್ಟ್ ಮಾಡಿ ಮನೆಯಲ್ಲೇ ಇರೋಂಗಿಲ್ಲ. ಯಾಕೆ ಮಾಡಬಾರ್ದು ಅಂತಂದರೆ ಲೆಸ್ ದ್ಯಾನ್ 3 years ಇರೋ ಮಕ್ಕಳಿಗೆ ಏನೇ ಇನ್ಫೆಕ್ಷನ್ ಆದರೂ ಬ್ಲಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಫೀವರ್ ಅನ್ನೋದು ಫಸ್ಟ್ ಸೈನ್. ನೀವು ಇವಾಗ ಮಿಸ್ ಮಾಡಿಬಿಟ್ಟಿದ್ದೀರಾ, ಲೇಟಾಗಿ ಮಾಡಿದ್ದೀರಾ ಅಂತಂದರೆ ಯೂಶಲಿ ಕಾಂಪ್ಲಿಕೇಶನ್ಸ್ ಅನ್ನೋದು ಇರುತ್ತೆ. ಲೆಸ್ ದ್ಯಾನ್ 3 months ಫೀವರ್ ಬಂದಿದೆ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ಪೇರೆಂಟ್ಸ್ಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಖಂಡಿತ ಅನ್ಕೋತಾ ಇದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ